ಸ್ನೇಹಿತರೆ ನಮಸ್ಕಾರ. ಪ್ರಬೋಧಿನಿ ಏಕಾದಶಿ ನವಂಬರ್ 2, 2025 ಅಂದರೆ ನಾಳೆ ಭಾನುವಾರ. ಇದನ್ನು ದೇವೋತ್ಥಾನಿ ಏಕಾದಶಿ ಅಂತ ಕೂಡ ಕರೀತಾರೆ. ಯಾಕೆಂತಂದರೆ ಈ ಸಮಯದಲ್ಲಿ ಭಗವಾನ್ ವಿಷ್ಣು ದೇವರು ಜಾಗೃತಗೊಳ್ತಾರೆ. ಅಂದರೆ ಆಷಾಢ ಶಯನಿ ಏಕಾದಶಿ ದಿನದಿಂದ ಅವರು ಯೋಗ ನಿದ್ರೆಯಲ್ಲಿ ಹೋಗಿರ್ತಾರೆ. ಅಲ್ಲಿಂದ ಚಾತುರ್ಮಾಸ ಶುರುವಾಗುತ್ತೆ. ಅಲ್ಲಿಂದ ಕಾರ್ತಿಕ ಮಾಸದ ಈ ಶುಕ್ಲ ಪಕ್ಷದ ಈ ಏಕಾದಶಿ ಅಂದರೆ ಪ್ರಬೋಧಿನಿ ಏಕಾದಶಿ ದಿನದಂದು ಭಗವಾನ್ ವಿಷ್ಣು ದೇವರು ಜಾಗೃತಗೊಳ್ತಾರೆ ಯೋಗನಿದ್ರೆಯಿಂದ. ಇಲ್ಲಿಂದ ಮಂಗಳಕರ ಅವಧಿ ಆರಂಭ ಆಗ್ತದೆ. ಅಂದರೆ ಈ ಸಮಯದಲ್ಲಿ ಹಿಂದೂ ಧರ್ಮದ ಪ್ರಕಾರ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದು ಒಳ್ಳೆಯದು. ಚಾತುರ್ಮಾಸ ಸಂದರ್ಭದಲ್ಲಿ ಶುಭಕರ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಮಾಡಬಾರದು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿಂದ ಮುಂದೆ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿಕೊಳ್ಬೋದು. ಈ ಸಮಯದಲ್ಲಿ ಈ ಒಂದು ಏಕಾದಶಿ ವ್ರತ ಆಚರಣೆ ಮಾಡೋದ್ರಿಂದ ಪೂರ್ವಜನ್ಮದ ಪಾಪಗಳು ಪರಿಹಾರ ಆಗಿ ನಾವು ಮೋಕ್ಷದ ಕಡೆ ಸಾಗಬಹುದು ಅಂತ ಹಿಂದೂ ನಂಬಿಕೆ ಇದೆ. ಭಕ್ತರು ಸೂರ್ಯೋದಯಕ್ಕಿಂತ ಮುಂಚೆ ಎಚ್ಚರಗೊಂಡು ಸ್ನಾನ ಕರ್ಮಾದಿಗಳನ್ನು ಮುಗಿಸ್ಕೊಂಡು ಭಗವಾನ್ ವಿಷ್ಣು ದೇವರ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಹಲವಾರು ಇಷ್ಟಾರ್ಥ ಸಿದ್ಧಿಗಳನ್ನು ಪಡ್ಕೊಳ್ಬೋದು ಅಂತ ಒಂದು ನಂಬಿಕೆ. ಇದೇ ಸಮಯದಲ್ಲಿ ಈ ಏಕಾದಶಿ ಮರುದಿನ ಅಥವಾ ಇದೇ ಸಮಯದಲ್ಲಿ ತುಳಸಿ ವಿವಾಹ ಕಾರ್ಯಕ್ರಮ ಕೂಡ ಆಗ್ತದೆ. ಈ ಸಮಯದಲ್ಲಿ ಭಗವಾನ್ ವಿಷ್ಣು ದೇವರ ಜಪ ತಪ, ಅವರ ನಾಮ ಜಪ, ಭಜನೆ, ಕೀರ್ತನೆಗಳನ್ನು ಕೇಳೋದ್ರಿಂದ ನಾವು ಪಾಪಕರ್ಮಗಳನ್ನು ಕಳೆದುಕೊಂಡು ಪುಣ್ಯದ ಮಾರ್ಗದಲ್ಲಿ ನಡೆಯೋದಕ್ಕೆ ಭಗವಾನ್ ವಿಷ್ಣು ದೇವರ ಕೃಪೆ ಆಗ್ತದೆ.